ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಬೇಸಿಗೆಯಲ್ಲಿ ಕುಡಿಯುವ ನೀರು ಸಮಸ್ಯೆಯಾಗದಂತೆ ನೋಡಿಕೊಳ್ಳಿ, ಶಾಸಕ ಹಂಪನಗೌಡ ಬಾದರ್ಲಿ. ಆರೋಗ್ಯ ಇಲಾಖೆಯ ಅಧಿಕಾರಿ ಹಾಗೂ ನೌಕರರಿಂದ 11ರಿಂದ ಅನಿರ್ದಿಷ್ಟಾವಧಿ ಮುಷ್ಕರ. ಮಾರ್ಚ್ 30ರ ಒಳಗೆ ಉದ್ಯೋಗ ಖಾತ್ರಿಯಡಿ ಕೆಲಸ ನೀಡಲು ಕೆಪಿಆರ್ಎಸ್ ಒತ್ತಾಯ. ರಾಜ್ಯದ ಅನುಸೂಚಿತ ಉದ್ಯಮಿಗಳಿಗೆ ಕನಿಷ್ಠ ವೇತನದ ಪ್ರಕಟಣೆಗೆ ಒತ್ತಾಯಿಸಿ ಸಿಐಟಿಯುದಿಂದ ಶಾಸಕರಿಗೆ ಮನವಿ ಪತ್ರ ಸಲ್ಲಿಕೆ. ನೋಬಲ್ ಡಿಗ್ರಿ ಕಾಲೇಜಿನಲ್ಲಿ ಮಾರ್ಚ್ 12ರಂದು ಉದ್ಯೋಗ ಮೇಳ. ಪರಶುರಾಮ್. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ಬೇಸಿಗೆ ಪ್ರಾರಂಭವಾಗುತ್ತಿದೆ. ತಾಲೂಕಿನ ಸಮಸ್ತ ಜನತೆಗೆ ಹಾಗೂ ಜಾನುವಾರುಗಳಿಗೆ ನೀರಿನ ತೊಂದರೆ ಆಗಬಾರದು. ಗ್ರಾಮ ಪಂಚಾಯಿತಿಯಲ್ಲಿ ನೀರಿನ ಪರಿಸ್ಥಿತಿ ಏನಿದೆ? ಅತಿ ಕಡಿಮೆ ದಿನಗಳಲ್ಲಿ ನೀರು ಇರುವ ಗ್ರಾಮ ಪಂಚಾಯಿತಿಗಳು ಯಾವುವು? ಇನ್ನು ಎಷ್ಟು ದಿನಗಳ ಕಾಲ ಜನರಿಗೆ ನೀರನ್ನು ಸರಬರಾಜು ಮಾಡಬಹುದು ಎಂಬ ಲೆಕ್ಕಾಚಾರವನ್ನು ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರು ಗ್ರಾಮ ಪಂಚಾಯಿತಿ ಪಿಡಿಒ ಮತ್ತು ಅಧಿಕಾರಿಗಳಿಂದ ಮಾಹಿತಿ ಕೇಳಿದರು. ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶನಿವಾರ ಶಾಸಕ ಹಂಪನಗೌಡ ಬಾದರ್ಲಿಯವರ ನೇತೃತ್ವದಲ್ಲಿ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ತಾಲೂಕಿನ ಎಲ್ಲ ಅಧಿಕಾರಿಗಳನ್ನು ಕರೆದು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಯಾವುದೇ ಕಾರಣಕ್ಕೂ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಗ್ರಾಮ ಪಂಚಾಯಿತಿ ಪಿಡಿಒ ನೀರಾವರಿ ಇಲಾಖೆಯ ಅಧಿಕಾರಿಗಳ ಮೇಲಿದೆ ಎಂದರು. ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಪಿಡಿಒ ಅವರು ಮಾಹಿತಿ ನೀಡಿ ಸದ್ಯಕ್ಕೆ 1-2 ತಿಂಗಳ ಮಟ್ಟಿಗೆ ಕುಡಿಯುವ ನೀರಿನ ಸಮಸ್ಯೆ ತಲೆದೂರದು ಎಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಶಾಸಕರಿಗೆ ಮಾಹಿತಿ ನೀಡಿದರು. ತಾಲೂಕಿನಲ್ಲಿ ಎಲ್ಲಿಯಾದರೂ ನೀರಿನ ಬಗ್ಗೆ ಸಮಸ್ಯೆ ಬಂದರೆ ಅದಕ್ಕೆ ನೀವೇ ಜವಾಬ್ದಾರಿಗಳು. ಕಾರಣ, ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವ ಪ್ರಯುಕ್ತ ಬೇಕಾದ ಹಣದ ಯೋಜನೆಯ ವರದಿ ರೆಡಿ ಮಾಡಿ ನನಗೆ ನೀಡಿದರೆ ನಿಮಗೆ ಎಷ್ಟು ಅನುದಾನ ಬೇಕೆಂದು ಕೊಡಿ, ಸರ್ಕಾರದಿಂದ ಅನುದಾನವನ್ನು ಒದಗಿಸಿ ಕೊಡುತ್ತೇನೆ. ಯಾವುದೇ ಕಾರಣಕ್ಕೂ ಕುಡಿಯುವ ನೀರಿನ ವಿಷಯದಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ಮಾಡಬೇಡಿ ಎಂದರು. ದಿದ್ಗೆ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ. ಸಮಸ್ಯೆ ಬಗೆಹರಿಸುವಂತೆ ಪಿಡಿಒ, ತಾಲೂಕು ಪಂಚಾಯಿತಿ ಇಒ, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಉಪವಿಭಾಗ ಇಲಾಖೆಯ ಅಧಿಕಾರಿಗಳಿಗೆ ಲಿಖಿತ ರೂಪದಲ್ಲಿ ಈಗಾಗಲೇ ದೂರು ನೀಡಿದರೂ ಸಹ ಈ ಸಮಸ್ಯೆಯನ್ನು ಬಗೆಹರಿಸಿಲ್ಲ ಎಂದು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮೋನೇಶ್ ಸಭೆಗೆ ಹಾಜರಾಗಿ ಶಾಸಕರ ಗಮನಕ್ಕೆ ತಂದಾಗ ಸಮಸ್ಯೆ ಬಗೆಹರಿಸುವಂತೆ ಶಾಸಕರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ತಾಲೂಕಿನ ಅಲಬನೂರು ಗ್ರಾಮದಲ್ಲಿ ಬಡವರಿಗೆ ನಿವೇಶನ ಕೊಡುವ ಉದ್ದೇಶದಿಂದ ಮೀಸಲಿಟ್ಟ 6 ಎಕರೆ 12 ಗುಂಟೆ ಸರ್ಕಾರಿ ಜಾಗದಲ್ಲಿ ಕೆಲವರು ಒತ್ತುವರಿ ಮಾಡಿಕೊಂಡಿದ್ದಾರೆ. ಪೊಲೀಸರ ಸಹಕಾರದಿಂದ ಒತ್ತುವರಿಯಾದ ಜಾಗವನ್ನು ತೆರವು ಕಾರ್ಯಾಚರಣೆ ಮಾಡುವಂತೆ ಶಾಸಕರು ಪಿಡಿಒ ಮತ್ತು ಸರ್ವೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಇದೇ ರೀತಿ ತಾಲೂಕಿನ ಬಸವರಾಜೇಶ್ವರಿ ಕ್ಯಾಂಪಿನಲ್ಲಿ 2 ಎಕರೆ 16 ಗುಂಟೆ ಜಾಗವೂ ಕೂಡ ರಾಜ್ಯಪಾಲಕರ ಹೆಸರಿನಲ್ಲಿದ್ದು ಸರ್ವೆ ಅಧಿಕಾರಿಗಳು 2024ರ ಡಿಸೆಂಬರ್ 22ರಲ್ಲಿ ಇಸ್ಸಾ ನಕ್ಷೆ ಬದಲಾಯಿಸಿ ಈಗ ಸರ್ಕಾರಿ ಜಾಗವನ್ನು ಇಲ್ಲದಂತೆ ಮಾಯ ಮಾಡಿ ಬೇರೆಯವರಿಗೆ ಮಾರಾಟ ಮಾಡಲು ಅನುಕೂಲ ಮಾಡಿದ್ದು ಶಾಸಕರ ಆಕ್ರೋಶಕ್ಕೆ ಕಾರಣವಾಯಿತು. ತಪ್ಪು ಮಾಡಿದ ಸರ್ವೆ ಅಧಿಕಾರಿಯಾಗಲಿ ಯಾರೇ ಆಗಲಿ ಅಮಾನತು ಮಾಡುವಂತೆ ಸರ್ವೆ ಎಡಿಎಲ್ಆರ್ ಭೀಮರಾಜ್ ಅವಲ್ದಾರೆ ಅವರಿಗೆ ಸೂಚನೆ ನೀಡಿ ವರದಿ ನೀಡುವಂತೆ ತಾಕೀತು ಮಾಡಿದರು. ಗೌರ್ಮೆಂಟ್ ಲ್ಯಾಂಡ್ ಅನ್ನ ಮಾಡಿದ್ರೆ ಅದು ಪ್ರಶ್ನೆ. ನೀವೇನ್ ಅಧಿಕಾರ ಬೇಕಾಗ್ತೈತೆ ಅಂತೇಳಿ ಗೌರ್ಮೆಂಟ್ ಲ್ಯಾಂಡ್ ಹೆಂಗ್ ಬೇಕಂತ ಚೇಂಜ್ ಮಾಡಿ ಯಾರು ಬೇಕು ಅವ್ರಿಗೆ ಒತ್ತುವರಿ ಪ್ಲಾನ್ ಚೇಂಜ್ ಮಾಡಿ ಕೊಡ್ತಾರ? ಯಾರು ಮಾಡಿದವರು? ಅಪೀಲ್ ಮಾಡ್ಕೊಂಡಿದ್ದಾರೆ ಸರ್. ಅದು ಅಲ್ಲಪ್ಪ, ಗೌರ್ಮೆಂಟ್ ಲ್ಯಾಂಡ್ ಚೇಂಜ್ ಹೆಂಗ್ ಮಾಡಿದ್ರ ಪ್ರಶ್ನೆ ನಂದು. ಈಗ 6 ಎಕರೆ ಲ್ಯಾಂಡ್ ಅಕ್ವಿಷನ್ ಮಾಡ್ಕೊಂಡಿದ್ ಲ್ಯಾಂಡ್ ದಟ್ ಇಸ್ ಗೌರ್ಮೆಂಟ್ ಲ್ಯಾಂಡ್. ಅದನ್ನ ಹೆಂಗ ಮ್ಯಾಪ್ ಚೇಂಜ್ ಮಾಡಿ ಕೊಟ್ರು? ವೆರಿಫೈ ಮಾಡಿ ಅವ್ರ ಯಾರು ಮಾಡ್ಯಾರ ಅವ್ರ ಇಮಿಡಿಯೇಟ್ ಆಗಿ ಸಸ್ಪೆನ್ಷನ್ ರೆಕಮೆಂಡ್ ಮಾಡಿ. ಜೆಜೆಎಂ ಯೋಜನೆಯ ಅಡಿಯಲ್ಲಿ ಕೆಲವು ಕಾಮಗಾರಿಗಳು ನಡೆದಿದ್ದು ಇನ್ನು ಕೆಲವು ಪ್ರಗತಿ ಹಂತದಲ್ಲಿವೆ ಎಂದು ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆಯ ಎಡಬ್ಲ್ಯೂ ವಿಜಯಲಕ್ಷ್ಮಿ ಸಭೆಗೆ ಮಾಹಿತಿ ನೀಡಿದರು. ನಿರ್ಮಿತಿ ಕೇಂದ್ರ ಹಾಗೂ ಲ್ಯಾಂಡ್ ಆರ್ಮಿ ಅಧಿಕಾರಿಗಳು ಸಿಡಿಪಿಒ ತಮ್ಮ ಇಲಾಖೆಯಿಂದ ನಡೆದ ಕಾಮಗಾರಿಗಳ ಪ್ರಗತಿ ವರದಿಯನ್ನು ಸಭೆಗೆ ಒಪ್ಪಿಸಿದರು. ವಿದೇಶಿ ಪ್ರವಾಸ ಮುಗಿಸಿ ಬಂದ ಶಾಸಕರು ತಾವು ಇಲ್ಲಿ ವೀಕ್ಷಿಸಿದ ಹಳ್ಳಿಗಳ ನೋಟವನ್ನು ತಿಳಿಸುತ್ತಾ ಇಲ್ಲಿಯೂ ಕೂಡ ಒಂದು ಮಾಡೆಲ್ ವಿಲೇಜ್ ಮಾಡುವಂತೆ ತಿಳಿಸುತ್ತಾ ಹರಟೇನೂರು ಗ್ರಾಮದಲ್ಲಿ ಈ ಮಾಡೆಲ್ ವಿಲೇಜ್ ಮಾಡಲು ಹಳ್ಳಿಯಲ್ಲಿ 3-4 ಎಕರೆ ಜಾಗದಲ್ಲಿ ಎಲ್ಲವೂ ಅಲ್ಲಿ ಸಿಗುವ ಹಾಗೆ ಗ್ರೀನಿಸ್ ಆಗಿ ಕಾಣಬೇಕು. ಮನೆಗಳು ಸಹ ನಮ್ಮ ನಿಸರ್ಗಕ್ಕೆ ಹೊಂದಿಕೊಳ್ಳುವಂತೆ ಕಡಿಮೆ ಖರ್ಚಿನಲ್ಲಿ 30x30 ಜಾಗದಲ್ಲಿ
ಜಾಗದಲ್ಲಿ ಅಥವಾ 20x30 ಜಾಗದಲ್ಲಿ ಮನೆ ಮುಂದೆ 10 ಫೀಟ್ನಲ್ಲಿ ಗಿಡಗಳು ಇರುವ ಹಾಗೆ ಮಾಡಬೇಕು. ಈ ಮಾಡೆಲ್ ವಿಲೇಜ್ನಲ್ಲಿ ಮಾರುಕಟ್ಟೆ, ಪಾರ್ಕ್, ವಾಕಿಂಗ್ ಟ್ರ್ಯಾಕ್, ರಸ್ತೆ, ಕುಡಿಯುವ ನೀರು, ಡ್ರೈನೇಜ್ ವ್ಯವಸ್ಥೆ, ವೇಸ್ಟ್ ಮ್ಯಾನೇಜ್ಮೆಂಟ್ ಸರಿಯಾಗಿ ಇರುವ ಹಾಗೆ ಒಂದು ಎಸ್ಟಿಮೇಷನ್ ಮಾಡಲು ಶಾಸಕರು ಅಧಿಕಾರಿಗಳಿಗೆ, ಏಜೆನ್ಸಿಗಳಿಗೆ ಸೂಚನೆ ನೀಡಿದರು. ಒಂದು ಹಳ್ಳಿ ಒಂದು ಕಾನ್ಸೆಪ್ಟ್ನಾಗ ಒಂದು 600 ವಿಲೇಜ್ ಸಾರಪ್ಪ ನೀ ಮುಂದೆ ಬಾ. ಗುಡಿಸ್ಲಿ ಗಿಡಿಸ್ಲಿ ಏನಿಲ್ಲ, ಖಾಲಿ ಜಾಗ ಒಂದು 20 ವರ್ಷ ಹಾಕೊಂಡು 20 ಮನೆ ಆಗ್ಯಾವ ಸರ್. ಮನೆಗಳಾಗಿಲ್ಲ. ಸರ್ 20 ಮನೆ ಆಗ್ಯಾವ, 22 ಆಗ್ಯಾವ ಸರ್. ಅದ್ರ ಉಳಿದದ್ದು ಎಷ್ಟೇ? ಅಂದ್ರೆ ಒಂದ್ ಸೈಡ್ ಅಷ್ಟೇ ಆಗ್ಯಾವ ಸರ್, ರೋಡ್ ಅಷ್ಟೇ ಆಗ್ಯಾವ ಸರ್. ಉಳಿದದ್ದು ಓಪನ್ ಲ್ಯಾಂಡ್ ಎಷ್ಟಿದೆ? ಜಾಸ್ತಿ ಇದೆ ಸರ್, ಏನು ತೊಂದರೆ ಇಲ್ಲ. 4-5 ಎಕರೆ ಐತಾ? ಒಂದೇ ಕಡೆ ಸರ್, ಅಡ್ರೆಸ್ ಸರ್. ಈಗ ಅದನ್ನ ಲೇಔಟ್ ಮಾಡ್ಬೇಕಲ್ಲ, ಯಾರು ಮಾಡ್ತಾರ? ಪ್ರೈವೇಟ್ ಏಜೆಂಟ್ ಕನ್ಸಲ್ಟೆನ್ಸಿಗೆ ಅದು ಕಲ್ಲು ಹಾಕಿ ಇದು ಮಾಡಿ ಸರ್, ಲಾಸ್ಟ್ ಕ್ಲೀನ್ ಮಾಡಿ ಮಾಡಿರಲ್ಲ, ಅದನ್ನ ಲೇಔಟ್ ಪ್ಲಾನ್ ಮಾಡಿಸ್ಬೇಕು. ಪಕ್ಕದಲ್ಲೇನೆ ಮನೆಗೆ ಎಲ್ಲ ಯುಜಿಡಿ ಡ್ರಿಂಕಿಂಗ್ ವಾಟರ್ ಟ್ಯಾಪ್ ಮಾಡಿ, ಯುಜಿಡಿ ಡ್ರಿಂಕಿಂಗ್ ವಾಟರ್, ಕುಡಿಯ ನೀರು ಪೈಪ್ ಲೈನ್ ಪ್ಲಸ್ ಟಿವಿ ಎಲೆಕ್ಟ್ರಿಕಲ್ ಇದು, ಆಮೇಲೆ ನಿಮ್ಮ ಪ್ಲಾಂಟೇಶನ್ ಟ್ರೀಸ್, ಇವೆಲ್ಲ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಲೇಔಟ್ ಮಾಡಿಸ್ಬೇಕು. 2 ದಿವಸ ಮಾಡ್ಸಕ ಕರ್ಕೊಂಡು ಹೋಗಿ ತೋರಿಸಿ, ನಾನು ನೆಕ್ಸ್ಟ್ ವೀಕ್ ಬರೋದು, ಮುಂದಿನ ಶನಿವಾರ ಸೆಷನ್ ಇಡೋದಕ್ಕೆ ಹೋದ್ರು. ಮುಂದಿನ ಶನಿವಾರ ಬರೋದ್ರಾಗ ನಾನು ನೋಟ್ ಮಾಡ್ತೀನಿ. ನಾ ಹೇಳಿದ್ರು ಲೇಔಟ್ ಹೆಂಗಿರ್ಬೇಕಂದ್ರೆ ನಾನು ಹೇಳಿದ್ನ ಅಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಒಂದೊಂದು ಸ್ಟಡಿ ಮಾಡ್ಕೊಂಡು ನಾನು ಬಂದಿದ್ದೀನಿ. ಇವರೆಲ್ಲರಿಗೆ ಟಾರ್ಗೆಟ್ ಕೊಟ್ಟು ನಗರಸಭೆಗೆ ಒಂದು ಮಾಡೆಲ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಬೇಕು. ಅಲ್ಲಿ ಆಸ್ಟ್ರೇಲಿಯಾದಲ್ಲಿ ಸಿಟಿಗಳಿಗಿಂತ ಹಳ್ಳಿಗಳು ಎಷ್ಟು ಚಂದ ಇದೆ ಅಂದ್ರೆ ಅಷ್ಟು ಬ್ಯೂಟಿಫುಲ್ ಕಾನ್ಸೆಪ್ಟ್ ಇಟ್ಕೊಂಡು ಹಳ್ಳಿಗಳು ಮಾಡಿದ್ದಾರೆ. ಮನೆಗಳು 100, 150, 200 ಮನೆ ಇದ್ರೆ ಕಂಪ್ಲೀಟ್ ಎಲ್ಲ ಗ್ರೀನಿಶ್, ಎಂಟೈರ್ ವಿಲೇಜ್ ಈಗ ನೋಡ್ಬಿಟ್ರೆ ಹಸಿರು ಕಾಣಿಸ್ತದೆ. ಬರೀ ಅಷ್ಟು ಗಿಡಗಳು, ಅಷ್ಟು ಲ್ಯಾಂಡ್ಸ್ಕೇಪಿಂಗ್, ಅಷ್ಟು ಒಂದೇ ಕಾನ್ಸೆಪ್ಟ್ ಇಟ್ಕೊಂಡು ಯುಜಿಡಿ, ಡ್ರೈನೇಜ್, ರೋಡ್ಸ್, ವಾಕಿಂಗ್ ಟ್ರ್ಯಾಕ್ಸ್, ಆಮೇಲೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಪ್ಲಸ್ ಇದು ಪ್ರತಿ ಹಳ್ಳಿಯಲ್ಲಿ ಕಾಣ್ತಾವೆ. ಈ ವೇಳೆ ಜಿಲ್ಲಾ ಪಂಚಾಯಿತಿ ಯೋಜನಾ ನಿರ್ದೇಶಕರಾದ ಶರಣ ಬಸವರಾಜ್, ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ, ಇಒ ಚಂದ್ರಶೇಖರ್, ನಗರಸಭೆ ಪೌರಾಯುಕ್ತ ಪಾಂಡುರಂಗ ಇಟಗಿ, ನಗರ ಪೊಲೀಸ್ ಠಾಣೆ ಪಿಐ ವೀರಾರೆಡ್ಡಿ, ಗ್ರಾಮೀಣ ಸಿಪಿಐ ವಿನಾಯಕ ಸೇರಿದಂತೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಆಡಳಿತಾಧಿಕಾರಿಗಳು, ನೀರಾವರಿಯ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಉಪವಿಭಾಗದ ಅಧಿಕಾರಿಗಳು ಸಭೆಯಲ್ಲಿ ಹಾಜರಿದ್ದರು. ಆರೋಗ್ಯ ಇಲಾಖೆಯ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಆರೋಗ್ಯ ಇಲಾಖೆ ಅಧಿಕಾರಿ ಹಾಗೂ ನೌಕರರಿಂದ ಇದೇ ತಿಂಗಳು 11ರಿಂದ 15ರವರೆಗೆ ಕೇವಲ ತುರ್ತು ಸೇವೆ ಮಾತ್ರ ಒದಗಿಸುವುದು, 16ರಿಂದ ಅನಿರ್ದಿಷ್ಟಾದವರೆಗೆ ಕರ್ತವ್ಯಕ್ಕೆ ಗೈರು ಹಾಜರಾಗುವುದು ಎಂದು ಸಂಘಟನೆ ನಿರ್ಧರಿಸಿದ್ದು, ಈ ಕುರಿತು ಶಾಸಕರಿಗೆ ಮತ್ತು ತಹಸೀಲ್ದಾರ್ಗೆ ಸಂಘಟನೆ ಮುಖಂಡರು ಮನವಿ ಪತ್ರ ಸಲ್ಲಿಸಿದರು. ಕಾಲಕಾಲಕ್ಕೆ ಸಮರ್ಪಕವಾಗಿ ಇಲಾಖೆಯಿಂದ ಔಷಧಿಗಳನ್ನು ಸರಬರಾಜು ಮಾಡದೇ ಇರುವುದು, ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಪ್ರತಿ 3 ವರ್ಷಕ್ಕೊಮ್ಮೆ ತಿದ್ದುಪಡಿ ಮಾಡಲು ಸರ್ಕಾರಿ ಆದೇಶ ಇದ್ದಾಗಿಯೂ ಸಹ ಉಲ್ಲಂಘಿಸಿ 1973ರಿಂದ ಇಲ್ಲಿಯವರೆಗೆ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ತಿದ್ದುಪಡಿ ಮಾಡದೇ ಇರುವುದು, ಎಲ್ಲ ವೃಂದಗಳ ಜ್ಯೇಷ್ಠತಾ ಪಟ್ಟಿಯನ್ನು ಇದುವರೆಗೂ ಪ್ರಕಟಿಸದೇ ಇರುವುದು, ಎಲ್ಲ ವೃಂದದ ಅಧಿಕಾರಿ ನೌಕರರಿಗೆ ಕಳೆದ 5 ವರ್ಷಗಳಿಂದ ಮುಂಬಡ್ತಿ ನೀಡದೇ ಇರುವುದು, ಉನ್ನತ ವ್ಯಾಸಂಗಕ್ಕೆ ಅವಕಾಶ ನೀಡದೇ ಇರುವುದು, ಅವೈಜ್ಞಾನಿಕವಾಗಿ ಕೌನ್ಸಿಲಿಂಗ್ ವರ್ಗಾವಣೆ ಮಾಡುತ್ತಿರುವುದು, ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡದೇ ಇರುವುದು, ನೌಕರರಿಗೆ 3-4 ತಿಂಗಳಿಗೊಮ್ಮೆ ವೇತನ ಭತ್ಯೆಗಳನ್ನು ನೀಡುತ್ತಿರುವುದು, ಹೀಗೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಹಲವು ಬಾರಿ ಮನವಿ ಮಾಡಿಕೊಂಡರೂ ಸ್ಪಂದಿಸದೇ ಇರುವ ಕಾರಣ ಸಂಘಟನೆ ಅನಿವಾರ್ಯವಾಗಿ ಮುಷ್ಕರಕ್ಕೆ ಧುಮುಕುತ್ತಿದ್ದು, ಕೂಡಲೇ ಸ್ಪಂದಿಸದಿದ್ದಲ್ಲಿ ಆರೋಗ್ಯ ಇಲಾಖೆಯ ಅಧಿಕಾರಿ ಹಾಗೂ ನೌಕರರಿಂದ ಇದೇ ತಿಂಗಳ 11ರಿಂದ 15ರವರೆಗೆ ಕಪ್ಪು ಪಟ್ಟಿ ಧರಿಸಿ OPD ಸೇವೆ ನೀಡದೆ ಕೇವಲ ತುರ್ತು ಸೇವೆ ಮಾತ್ರ ಒದಗಿಸುವುದು, 16ರಿಂದ ಅನಿರ್ದಿಷ್ಟಾವಧಿಯವರೆಗೆ ಕರ್ತವ್ಯಕ್ಕೆ ಗೈರು ಹಾಜರಾಗುವುದು ಎಂದು ಸಂಘಟನೆಯು ನಿರ್ಧರಿಸಿದೆ. ಈ ಕುರಿತು ಇಂದು ಸಂಘಟನೆಯ ಮುಖಂಡರು ಸಿಂಧನೂರಿನ ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರಿಗೆ ಮನವಿ ಪತ್ರ ಸಲ್ಲಿಸಿತು. ಶಾಸಕರು ಈ ಕುರಿತು ಸಂಬಂಧಿಸಿದವರಿಗೆ ಮಾತನಾಡುವುದಾಗಿ ತಿಳಿಸಿದರು. ನಂತರ ತಹಸೀಲ್ದಾರರವರನ್ನು ಭೇಟಿ ಮಾಡಿ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಂಘಟನೆ ಗೌರವಾಧ್ಯಕ್ಷರಾದ ಡಾಕ್ಟರ್ ನಾಗರಾಜ್ ಕಾಟ್ವಾ, ಅಧ್ಯಕ್ಷರಾದ ರಂಗನಾಥ್ ಗುಡಿ, ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ ಅಯ್ಯನಗೌಡ, ಮುಖ್ಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸುರೇಶ್ ಗೌಡ, ಡಾಕ್ಟರ್ ಶಕುಂತಲಾ ಪಾಟೀಲ್, ಡಾಕ್ಟರ್ ಕಾವೇರಿ ಶಾವಿ, ಡಾಕ್ಟರ್ ಸರೋಜಾ ಅಡಿಕಿ, ಪವನ್ ಕುಮಾರ್, ಹುಸೇನಪ್ಪ, ಸುಧರಾಣಿ, FA ಅಣಿಗಿ, ಗೀತಾ ಹಿರೇಮಠ್, ಸರಸ್ವತಿ, ಗಂಗಮ್ಮ, ಹನುಮಂತ ರೆಡ್ಡಿ, ರೋಷನ್ ನಬಿ, ಮಲ್ಲಿಕಾರ್ಜುನ್ ಸೇರಿದಂತೆ ಅನೇಕರಿದ್ದರು. ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೆಲವು ತಜ್ಞ ವೈದ್ಯರು, ಇತರ ಸಿಬ್ಬಂದಿಯವರಿಗೆ CGHS AICTE ವೈದ್ಯಕೀಯ ಶಿಕ್ಷಣ ಮಾದರಿ ವೇತನ ನೀಡುವುದು, ಸರ್ಕಾರಿ ವೈದ್ಯರುಗಳು
ಕರ್ತವ್ಯದ ಅವಧಿಯ ನಂತರ ಖಾಸಗಿ ಸೇವೆಗೆ ಈ ಹಿಂದಿನಂತೆ ಅವಕಾಶ ನೀಡುವುದು. ಈ ಎಲ್ಲಾ ಪ್ರಮುಖ ಬೇಡಿಕೆಗಳನ್ನು ನಾವು 11/3/26ರಿಂದ ಅನಿರ್ದಿಷ್ಟಾವಧಿ ಮುಕ್ತವನ್ನು ಹಮ್ಮಿಕೊಳ್ಳಲು ದಿನಾಂಕ 13/2/26 ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಸರ್ವಾನುಮತದಿಂದ ನಿರ್ಣಯ ಕೈಗೊಳ್ಳಲಾಗಿದೆ. ಮನ್ರೇಗಾ ಅಡಿ ತಾಲೂಕಿನಲ್ಲಿ ಯಾರಿಗೂ 100 ದಿನ ಕೆಲಸ ನೀಡಿಲ್ಲ. ಮಾರ್ಚ್ ಮುಗಿಯಲು ಇನ್ನು 23 ದಿನ ಬಾಕಿ ಇದೆ. ಕೆಲಸ ಕೇಳಲು ಹೋದರೆ ಬಜೆಟ್ ಇಲ್ಲ, ಮಾಹಿತಿ ಬಂದಿಲ್ಲವೆಂದು ಪಿಡಿಒಗಳು ಹೇಳುತ್ತಾರೆ. ಅರ್ಜಿ ಹಾಕಿದರೂ ಕೆಲಸ ನೀಡುತ್ತಿಲ್ಲ. ಯಾಕೆ ಎಂದು ಪ್ರಶ್ನಿಸಿ ಇಂದು ತಾಲೂಕಾ ಪಂಚಾಯಿತಿ ಮುಂದೆ ಕೆಪಿಆರ್ ಸಂಘಟನೆ ನೇತೃತ್ವದಲ್ಲಿ ಮೇಟಿಗಳು ಇಒ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಭೂತಲದಿನ್ನಿ ಹಾಗೂ ಪಗಡದಿನ್ನಿ ಪಂಚಾಯಿತಿಯ ಕಲ್ಲೂರು, ಮುಳ್ಳೂರು, ಮಲ್ಲಾಪುರ, ತೆಗ್ಗಿನ ಕ್ಯಾಂಪಿನ ಮೇಟಿಗಳು ತಮಗೆ ಈವರೆಗೆ ಕೇವಲ 40ರಿಂದ 50 ದಿನ ಮಾತ್ರ ಕೆಲಸ ನೀಡಿದ್ದು, ಕೆಲಸ ಕೊಡುವಂತೆ ಕೇಳಿದರೆ ಬಜೆಟ್ ಇಲ್ಲ ಎನ್ನುತ್ತಿದ್ದಾರೆ. ಮೇಲಾಧಿಕಾರಿಗಳಿಗೆ ಕೇಳಿದರೆ ಪಂಚಾಯಿತಿಯಲ್ಲಿ ಹಣ ಇದೆ, ಅವರು ಕೆಲಸ ಕೊಡಬೇಕು ಎನ್ನುತ್ತಾರೆ. ಅಧಿಕಾರಿಗಳು ಕೆಲಸ ಕೊಡಬೇಕೆಂದು ಹೇಳಿದರೆ ಪಿಡಿಒಗಳು ಬಜೆಟ್ ಇಲ್ಲ ಎನ್ನುತ್ತಿದ್ದಾರೆ. ಯಾರದು ಸರಿ, ಯಾರದು ತಪ್ಪು ಎಂದು ನಮಗೆ ತಿಳಿಯುತ್ತಿಲ್ಲ ಎಂದು ಸಿಟ್ಟಿಗೆದ್ದ ಮೇಟಿಗಳು ಇಂದು ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ತಾಲೂಕಾ ಪಂಚಾಯಿತಿಗೆ ಆಗಮಿಸಿ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ತಾಲೂಕಾ ಮಟ್ಟದ ಸಭೆಗೆ ಹಾಜರಾಗಲು ಆಗಮಿಸಿದ್ದ ಜಿಲ್ಲಾ ಪಂಚಾಯಿತಿ ಯೋಜನಾ ನಿರ್ದೇಶಕರಾದ ಶರಣಬಸವರಾಜ ಕೆಸರಟ್ಟಿ ಅವರು ಸಂಘಟನೆ ಮುಖಂಡರ ಜೊತೆ ಕೆಲಸದ ವಿಷಯವಾಗಿ ಚರ್ಚಿಸಿ, ಜೊತೆಗಿದ್ದ ಇಒ ಚಂದ್ರಶೇಖರ್ ಅವರಿಗೆ ಮತ್ತು ಪಿಡಿಒಗಳಿಗೆ ಪಂಚಾಯಿತಿಯಲ್ಲಿ ಹಣ ಬಿದ್ದು ಯಾಕೆ ಕೆಲಸ ನೀಡುತ್ತಿಲ್ಲ, ಕೂಡಲೇ ಇವರಿಗೆ ಕೆಲಸ ನೀಡಬೇಕು ಎಂದು ಸೂಚನೆ ನೀಡಿದರು. ನಾಳೆಯಿಂದ ಕೆಲಸ ನೀಡುವುದಾಗಿ ಸಂಘಟನೆಯ ಮುಖಂಡರ ಸಮಕ್ಷಮದಲ್ಲಿ ಪಿಡಿಒಗಳು ಒಪ್ಪಿಕೊಂಡರು. ಈ ಸಂದರ್ಭದಲ್ಲಿ ಕೆಪಿಆರ್ಎಸ್ ಜಿಲ್ಲಾಧ್ಯಕ್ಷರಾದ ಬಸವಂತರಾಯಗೌಡ ಕಲ್ಲು, ಪಾರ್ವತಿ ಮುಳ್ಳೂರ್, ಅನ್ಸೂಯ, ಪ್ರಭಾವತಿ, ಕಲ್ಲೂರಿನ ಹುಲಿಗಮ್ಮ, ಪ್ರವೀಣಮ್ಮ, ಶರಣಮ್ಮ, ದೇವಮ್ಮ, ಮುದಿಯಪ್ಪ, ತೆಗ್ಗಿನ ಕ್ಯಾಂಪಿನ ಹನುಮಂತ, ಅನ್ನರಾವು, ಲಿಂಗನಗೌಡ್, ಶಂಕರಪ್ಪ, ಚಿನ್ನು, ಮಲ್ಲಾಪುರದ ಗೋಪಾಲ್, ಗಿರಿಜಮ್ಮ, ಶ್ರುತಿ, ಮೇಟಿ ಸೇರಿದಂತೆ ಅನೇಕರು ಇದ್ದರು. 60 ದಿವಸದೇವ, ಕೇವಲ 20 ದಿವಸದೇವ. ಯಾಕೆ ಹೆಂಗ್ ಕೊಡ್ತೀರಿ ಗೊತ್ತಿಲ್ಲ. ಉದ್ಯೋಗ ಬೇಕೇ ಬೇಕು. ಪಗಡದಿನಿ ಪಂಚಾಯತಿ, ಬುತ್ತಿನಿ ಪಂಚಾಯತಿಯಲ್ಲಿ ಉದ್ಯೋಗ ಖಾತ್ರಿಗಳು ಬೇಕೇ ಬೇಕು. ಕರ್ನಾಟಕದ ಅಸಂಘಟಿತ ಸಣ್ಣ ಮಧ್ಯಮ ಉತ್ಪಾದನಾ ಘಟಕಗಳಲ್ಲಿ ದುಡಿಯುವ ಲಕ್ಷಾಂತರ ಕಾರ್ಮಿಕರಿಗೆ ಕನಿಷ್ಠ ವೇತನ ಸಿಗುತ್ತಿಲ್ಲ. ಈ ಕುರಿತು ಸರ್ವೋಚ್ಚ ನ್ಯಾಯಾಲಯ ನೀಡಿರುವ ತೀರ್ಪಿನ ಅನ್ವಯ ಗ್ರಾಹಕರ ಬೆಲೆ ಸೂಚ್ಯಂಕ, ಮನೆ ಬಾಡಿಗೆ ಹಾಗೂ ಇತರ ಖರ್ಚುಗಳ ಆಧಾರದಲ್ಲಿ ಮತ್ತು ರಾಜ್ಯ ಕಾರ್ಮಿಕ ಸಂಘಟನೆಗಳು ನೀಡಿರುವ ಪಟ್ಟಿಯನ್ನು ಗಮನಿಸಿ ರಾಜ್ಯ ಸರ್ಕಾರ ಕನಿಷ್ಠ ವೇತನ ಪ್ರಕಟಣೆಯನ್ನು ಕೂಡಲೇ ಮಾಡಬೇಕೆಂದು ಈ ಕುರಿತು ಅಧಿವೇಶನದಲ್ಲಿ ತಮ್ಮ ಪರವಾಗಿ ಧ್ವನಿ ಎತ್ತಬೇಕೆಂದು ವಿನಂತಿಸಿ ಸಂಘಟನೆಯ ಮುಖಂಡರು ಶಾಸಕರಾದ ಹಂಪನಗೌಡ ಬಾದರ್ಲಿ ಹಾಗೂ ಆರ್ ಬಸನಗೌಡ ತುರುಳಾಳು ಅವರಿಗೆ ಸಂಘಟನೆ ವತಿಯಿಂದ ಮನವಿ ಪತ್ರ ಸಲ್ಲಿಸಲಾಯಿತು. ರಾಜ್ಯ ಸರ್ಕಾರವು ಏಪ್ರಿಲ್ 2025ರಲ್ಲಿ ರಾಜ್ಯದಲ್ಲಿನ ಅನುಸೂಚಿತ ಉದ್ಯಮಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಅನ್ವಯವಾಗುವ ಕನಿಷ್ಠ ವೇತನದ ಕರಡು ಅಧಿಸೂಚನೆಯನ್ನು ಪ್ರಕಟಿಸಿದೆ. ಈ ಅಧಿಸೂಚನೆಗಳಿಗೆ ಕಾರ್ಮಿಕ ಸಂಘಟನೆಗಳು, ಮಾಲೀಕರ ಸಂಘಟನೆಗಳು ಮತ್ತು ಇತರರು ಆಕ್ಷೇಪಣೆಗಳು ಹಾಗೂ ಸಲಹೆಗಳನ್ನು ಸಲ್ಲಿಸಿದ್ದು, ಕನಿಷ್ಠ ವೇತನ ಸಲಹಾ ಮಂಡಳಿಯು ಇದರ ಕುರಿತು 2 ಸುತ್ತುಗಳ ಚರ್ಚೆಯನ್ನು ನಡೆಸಿರುತ್ತದೆ. ಕನಿಷ್ಠ ವೇತನ ಸಲಹಾ ಮಂಡಳಿಯು ತಮ್ಮ ಅಭಿಪ್ರಾಯವನ್ನು 2025 ಆಗಸ್ಟ್ನಲ್ಲಿ ಸರ್ಕಾರಕ್ಕೆ ಸಲ್ಲಿಸಿ ಹಲವು ತಿಂಗಳು ಕಳೆದರೂ ವೈಜ್ಞಾನಿಕವಾದ ಹಾಗೂ ಕಾನೂನುಬದ್ಧವಾದ ಕನಿಷ್ಠ ವೇತನದ ಅಂತಿಮ ಪ್ರಕಟಣೆಯೂ ಆಗಿರುವುದಿಲ್ಲ. ಕನಿಷ್ಠ ವೇತನ ಪರಿಷ್ಕರಣೆಯಾಗಿ 7 ವರ್ಷಗಳು ಕಳೆದಿರುವ ಹಿನ್ನೆಲೆಯಲ್ಲಿ ಅಂತಿಮ ಅಧಿಸೂಚನೆಯನ್ನು ಸರ್ಕಾರವು ಮಾಡದಿರುವುದು ನ್ಯಾಯಸಮ್ಮತವಲ್ಲ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಆಯವ್ಯಯದಲ್ಲಿ ಇವತ್ತಿನ ಗ್ರಾಹಕ ಬೆಲೆ ಸೂಚ್ಯಂಕ, ಮನೆ ಬಾಡಿಗೆ ಹಾಗೂ ಇತರೆ ಖರ್ಚುಗಳ ಆಧಾರದಲ್ಲಿ ರಾಜ್ಯದ ಕಾರ್ಮಿಕ ಸಂಘಟನೆಗಳು ನೀಡಿರುವ ಸಲಹೆಗಳನ್ನು ಪರಿಗಣಿಸಿ ಅಂತಿಮ ಅಧಿಸೂಚನೆಯನ್ನು ಕೂಡಲೇ ಪ್ರಕಟಿಸಬೇಕು. ಕರ್ನಾಟಕದ ಅಸಂಘಟಿತ ಸಣ್ಣ ಮಧ್ಯಮ ಉತ್ಪಾದನಾ ಘಟಕಗಳಲ್ಲಿ ದುಡಿಯುವ ಲಕ್ಷಾಂತರ ಕಾರ್ಮಿಕರಲ್ಲಿ ಭರವಸೆಯನ್ನು ಮೂಡಿಸಿದ ತಮ್ಮ ಸರ್ಕಾರದ ಕನಿಷ್ಠ ವೇತನದ ಪುನರ್ ವಿಮರ್ಶೆಯು ಪ್ರಕ್ರಿಯೆಯು ನಿರೀಕ್ಷೆಯಾಗಿಯೇ ಉಳಿದಿದೆ. ದಿನಾಂಕ 21/11/2025ರಂದು ಕೇಂದ್ರ ಸರ್ಕಾರವು ಅಧಿಸೂಚನೆಯನ್ನು ಕಲಂ 104(1)(a) ಕೈಗಾರಿಕಾ ಬಾಂಧವ್ಯ ಸಂಹಿತೆ 2020ರ ಪ್ರಕಾರ ಕಾರ್ಮಿಕ ಕಾಯ್ದೆಗಳು ಸಂಹಿತೆಯ ಅಂಗೀಕಾರದಿಂದ ರದ್ದಾಗಿದ್ದರೂ ನೂತನ ಔದ್ಯೋಮಿಕ ನ್ಯಾಯಾಧೀಕರಣ ಮತ್ತು ಇನ್ನಿತರೆ ಪ್ರಾಧಿಕಾರಗಳನ್ನು ರಚಿಸುವ ತನಕ ಹಾಗೆಯೇ ಮುಂದುವರಿಯಲಿದೆ ಎಂದು ತಿಳಿಸಿತು. ಇದರ ನಂತರ ಇದೀಗ 12/2/2026 ಅಧಿಸೂಚನೆ ಅನ್ವಯ ಮತ್ತೊಮ್ಮೆ ರಾಷ್ಟ್ರಪತಿಗಳ ಅಂಕಿತದೊಂದಿಗೆ ಮೇಲ್ಕಂಡ ನವೆಂಬರ್ 2025ರ ಅಧಿಸೂಚನೆ ಅಧಿಕಾರ ಕಾನೂನಾತ್ಮಕ ಬಲ ನೀಡಲಾಗಿದೆ. ಹಾಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ನೂತನ ಕಾರ್ಮಿಕ ಸಂಹಿತೆಯ ಅನ್ವಯ ರಾಜ್ಯ ನಿಯಮಾವಳಿ ರೂಪಿಸಿ ಹಾಗೂ ಔದ್ಯೋಮಿಕ ನ್ಯಾಯಾಧೀಕರಣ ಮತ್ತು ಇನ್ನಿತರೆ ಪ್ರಾಧಿಕಾರಗಳನ್ನು ರಚಿಸುವ ತನಕ ಹಾಲಿ ಕಾರ್ಯನಿರ್ವಹಿಸುವ ಔದ್ಯೋಮೀಕರಣ, ನ್ಯಾಯಾಧೀಕರಣ ಮತ್ತು ಕಾರ್ಮಿಕ ಇಲಾಖೆಯಡಿಯ ಇನ್ನಿತರೆ ಎಲ್ಲ ಪ್ರಾಧಿಕಾರಿಗಳು ನಿರಂತರವಾಗಿ ಹಾಗೆ ಮುಂದುವರಿಯಲಿದೆ ಎಂದು ಮಾನ್ಯ ಉಚ್ಚ ನ್ಯಾಯಾಲಯ
ದಿನಾಂಕ 18/2/2026 ರಿಟ್ ಅರ್ಜಿ ಸಂಖ್ಯೆ 3784/2026 ಪ್ರಕರಣದಲ್ಲಿ ತೀರ್ಪನ್ನು ನೀಡಿದೆ. ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಹಾಗೂ ಲಕ್ಷಾಂತರ ದುರ್ಬಲ ಕಾರ್ಮಿಕ ವರ್ಗಕ್ಕೆ ಆರ್ಥಿಕ ಸ್ವಾವಲಂಬನೆಯನ್ನು ಖಾತರಿಪಡಿಸುವ ಕನಿಷ್ಠ ವೇತನದ ಪ್ರಕಟಣೆಯನ್ನು ಕೂಡಲೇ ಪ್ರಕಟಿಸಲು ಅಧಿವೇಶನದಲ್ಲಿ ಚರ್ಚಿಸಿ ಕನಿಷ್ಠ ವೇತನ ಪ್ರಕಟಿಸುವಂತೆ ಆಗ್ರಹಿಸಬೇಕು ಎಂದು ಶಾಸಕರಾದ ಹಂಪನಗೌಡ ಬಾದರ್ಲಿ ಹಾಗೂ ಆರ್ ಬಸನಗೌಡ ತುರ್ವಿಹಾಳ್ ಇವರಿಗೆ ಸಂಘಟನೆ ವತಿಯಿಂದ ಮನವಿ ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ಶಾಸಕರಲ್ಲಿ ಮನವಿ ಮಾಡಿದ ಬಿಸಿ ಊಟ ನೌಕರರ ಸಂಘದ ಮುಖಂಡರು ಬಿಸಿ ಊಟ ತಯಾರಿಸಲು ತರಕಾರಿಯನ್ನು ಸಂಜೀವಿನಿ ಒಕ್ಕೂಟದ ಸ್ವಸಹಾಯ ಗುಂಪಿನಿಂದ ಪಡೆಯುವಂತೆ ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಮೊದಲು ನಾವೇ ಖರೀದಿ ಮಾಡಿ ಅಡಿಗೆ ತಯಾರು ಮಾಡುತ್ತಿದ್ದೆವು. ಈಗ ಈ ಅಧಿಕಾರವನ್ನು ಹೆಡ್ ಮಾಸ್ಟರ್ ಮತ್ತು SDMCಗೆ ನೀಡಿದ್ದಾರೆ. ಇದನ್ನು ಬದಲಿಸಿ ನಮಗೆ ನೀಡಬೇಕು ಮತ್ತು ತರಕಾರಿ ಮತ್ತು ಹಣ್ಣು ಖರೀದಿಯನ್ನು ಸ್ವಸಹಾಯ ಗುಂಪಿನಿಂದ ಖರೀದಿಸಬೇಕೆಂದು ನಮ್ಮ ಜಿಲ್ಲೆಯ ಅಧಿಕಾರಿಗಳು ಮಾತ್ರ ಆರ್ಡರ್ ಮಾಡಿದ್ದು ಅದನ್ನು ಬದಲಿಸುವಂತೆ ಶಾಸಕರಲ್ಲಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ CITU ತಾಲೂಕಾ ಸಂಚಾಲಕರು ಅನ್ವರ್ ಪಾಷಾ, ತಾಲೂಕು ಪದಾಧಿಕಾರಿಗಳಾದ ಎಂಕಪ್ಪ ಕಂಗಲ್, ರೇಣುಕಮ್ಮ, ಶರಣಮ್ಮ ಪಾಟೀಲ್, ಹೊನ್ನೂರಪ್ಪ, ಗರೀಬ್ ಸಾಬ್, ಮರಿಸ್ವಾಮಿ ಅತ್ತಿಗುಡ್ಡ, ಎಂ ಮುನಿಸ್ವಾಮಿ, ವಿಶಾಲಾಕ್ಷಮ್ಮ, ಶರಣಮ್ಮ, ಜಿ ವಿಜಯಲಕ್ಷ್ಮಿ ಜಾಲಿಹಾಳ್, ಸಿದ್ದಮ್ಮ, ರೇಣುಕಾ, ಶರಣಮ್ಮ, ಸೇಕಮ್ಮ, ಲಕ್ಷ್ಮಿ, ರಸೂಲ್, ಎಂ ಗೋಪಾಲಕೃಷ್ಣ ಸೇರಿದಂತೆ ಅನೇಕರಿದ್ದರು. ಎಲ್ಲ ಕಡೆನೂ ಹಳೆ ಜಿಲ್ಲೆಯಲ್ಲಿ SHG ಕಡೆಯಿಂದ ಬರುತ್ತೆ. ಅವರಿಗೆ ರೊಕ್ಕ ಬರುತ್ತೆ, ಅವರೇ ಖರೀದಿ ಮಾಡಬೇಕು. ಕೆಲವು ಕಡೆ ಹಣ್ಣು ಮತ್ತು ತರಕಾರಿ ಕೂಡ ಆಫೀಸಿಯಲ್ಲಿ ನಿಮ್ದು ಎಲ್ಲಿ ಬೆಳೆದಾರ, ಎಲ್ಲಿ ತೋಟ ಮಾಡ್ಯಾರ, ಎಲ್ಲಿ ನಿರುದ್ಯೋಗ ಯುವಕ ಯುವತಿಯರಿಗೆ ಉದ್ಯೋಗ ಮೇಳವನ್ನು ಸಮರ್ಥನಂ ಅಂಗವಿಕಲರ ಸಂಸ್ಥೆ ಬಳ್ಳಾರಿ ಹಾಗೂ ನೋಬಲ್ ಡಿಗ್ರಿ ಕಾಲೇಜ್ ಸಿಂಧನೂರು ಇವರ ಸಂಯುಕ್ತಾಶ್ರಯದಲ್ಲಿ ಮಾರ್ಚ್ 12ರಂದು ಬೆಳಗ್ಗೆ 9 ಗಂಟೆಗೆ ನೋಬಲ್ ಡಿಗ್ರಿ ಕಾಲೇಜ್ ರೇಣುಕಾ ಆಸ್ಪತ್ರೆ ಎದುರಿಗೆ ಆದರ್ಶ ಕಾಲನಿ ಸಿಂಧೂರಿನಲ್ಲಿ ಮಧ್ಯಾಹ್ನ 2 ಗಂಟೆವರೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರಾಂಶುಪಾಲ ಪರಶುರಾಮ್ ಮಲ್ಲಾಪುರ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈ ಉದ್ಯೋಗ ಮೇಳಕ್ಕೆ ವಯೋಮಿತಿ 18ರಿಂದ 35 ವರ್ಷ ಇರಬೇಕು ಮತ್ತು ಶೈಕ್ಷಣಿಕ ವಿದ್ಯಾರ್ಥಿಗಳು SSLC, PUC, ITI, ಡಿಪ್ಲೊಮಾ, BA, BCom, BBA, BCA, BSc, ನರ್ಸಿಂಗ್, ಫಾರ್ಮಸಿ, B.Ed ಹಾಗೂ ಯಾವುದೇ ಪೋಸ್ಟ್ ಗ್ರಾಜ್ಯುಯೇಟ್ ಪಡೆದಿರುವ ಎಲ್ಲ ಉದ್ಯೋಗಾರ್ಥಿಗಳು ಅರ್ಹರಾಗಿರುತ್ತಾರೆ. ಉದ್ಯೋಗದ ಆಕಾಂಕ್ಷಿಗಳಿಗೆ ಉದ್ಯೋಗ ದೊರಕಿಸುವ ಈ ಮೇಳದಲ್ಲಿ 20ಕ್ಕೂ ಹೆಚ್ಚು ಉದ್ಯೋಗ ಒದಗಿಸುವ ಕಂಪನಿಗಳು ಭಾಗವಹಿಸಲಿವೆ. ವಿಶೇಷ ಚೇತನರಿಗಾಗಿ ಅವಕಾಶವನ್ನು ನೀಡಲಾಗಿದೆ. ಉದ್ಯೋಗಾರ್ಥಿಗಳು ತಮ್ಮ ಶೈಕ್ಷಣಿಕ ಸ್ವವಿವರಗಳೊಂದಿಗೆ ಆಗಮಿಸಿ ಈ ಉದ್ಯೋಗ ಮೇಳದ ಲಾಭವನ್ನು ಪಡೆದು ನಿಮ್ಮ ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು. ಈ ವೇಳೆ ಐಶ್ವರ್ಯ ದಳವಾಯಿ, ಜಯಪ್ಪ ಗೊರೆಬಾಳ್, ಅರುಣ್ ಕುಮಾರ್ ಬೇರ್ಗಿ ಹಾಗೂ ಶಿವಕುಮಾರ್ ಬಿಂಗಿ, ಯಂಕೋಬ್ ಬೂದಿವಾಳ್ ಉಪಸ್ಥಿತರಿದ್ದರು. ನೋಬೆಲ್ ಕಾಲೇಜ್ ವತಿಯಿಂದ ಮಾರ್ಚ್ 12, 2026ರಂದು ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಉದ್ಯೋಗ ಮೇಳ ನಮ್ಮ LBK ಮತ್ತು ನೋಬೆಲ್ ಕಾಲೇಜಿನ ಆವರಣದಲ್ಲಿ ನಡೆಯುತ್ತದೆ. ಈ ಉದ್ಯೋಗ ಮೇಳಕ್ಕೆ 25ಕ್ಕೂ ಹೆಚ್ಚು ಕಂಪನಿಗಳು ಆಗಮಿಸಲಿದ್ದಾರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ.